ಸೊ ಆ ಕಡೆ ತಗೊಂಡ್ರೆ ಬಿಂದು ಮಾಧವ ಎಲ್ಲಿರೋದು? ಕಾಶಿಯಲ್ಲಿ. ಈ ಕಡೆ ತಗೊಂಡ್ರೆ ಸೇತು ಮಾಧವ ಎಲ್ಲಿರೋದು? ರಾಮೇಶ್ವರದಲ್ಲಿ. ಸೊ ಈ ಹೊತ್ತಿಗೂ ಕೂಡ ಅತ್ಯಂತ ಪವಿತ್ರವಾದಂತಹ ಒಂದು ಸೆಪರೇಟ್ ತೀರ್ಥಯಾತ್ರ ಯಾವುದು ಅಂತಂದ್ರೆ ಕಾಶಿ ಟು ರಾಮೇಶ್ವರ. ನೀವು ಬೇರೆ ಯಾವ್ದು ನೋಡ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ. ಕಾಶಿಯಿಂದ ರಾಮೇಶ್ವರದ ಯಾತ್ರೆ ಇದು ಮಾಡಲೇಬೇಕು, ಅತ್ಯಂತ ಶ್ರೇಷ್ಠವಾದ ಯಾತ್ರೆ ಅಂತ. ಇನ್ನ ಮುಂದೆ ಬರೋ ಹಾಗಿದ್ರೆ 51 ಶಕ್ತಿಪೀಠಗಳಿದೆ, ಎಲ್ಲಾ ಸ್ಟೇಟ್ಸ್ ಅಲ್ಲೂ ಇದೆ. ಇದು ಈ ಹೊತ್ತು ಪಾಕಿಸ್ತಾನ್ ಅಂತ ಕರೆಸ್ಕೊಳ್ತೀವಲ್ಲ, ಅಲ್ಲೂ ಇದೆ. ಹಿಂಗ್ಲಾಜ್ ಮಾತಾ ಅಂತ ಅಲ್ಲೂ ಇದೆ. ಕೆಲವರು 108 ಶಕ್ತಿಪೀಠ ಅಂತಾರೆ, ನಂಬರ್ಸ್ ಏನೇ ಇರಲಿ. ಆಮೇಲೆ ಸಪ್ತ ಸಿಂಧು 7 ನದಿಗಳು. ಈ ಸಪ್ತ ಸಿಂಧುನ ನಾವು ಈ ಕಾಲಕ್ಕೆ ಫ್ಲೈಟ್ ಎಲ್ಲ ಬಂದ್ಬಿಟ್ಟಿದೆ, ಅವಾಗ ಕಷ್ಟ ಇರ್ತಿತ್ತು 7 ನದಿಗಳನ್ನು ನೋಡಕ್ಕೆ. ಅದಕ್ಕೆ ಅದನ್ನ ಸಪ್ತ ಸಿಂಧುಗಳನ್ನ ನಿಮ್ಮ ಅಂಗೈಲೇ ಯಾವ ರೀತಿ ನೀವು ರಿಯಲೈಸ್ ಮಾಡ್ಕೋಬಹುದು, ಕಾಣಬಹುದು ಅಂದ್ರೆ ಒಂದು ಮಂತ್ರ ಇದೆ, ಗಂಗೇಚೆ ಯಮುನೆ ಚೈವ ಅಂತ. ಈ ಮಂತ್ರ ಪ್ರತಿ ಹಬ್ಬ ಹರಿದಿನ ಪೂಜೆ ಯಾವುದೇ ಇರಬಹುದು ಕಾರ್ಯಗಳಲ್ಲಿ ನೀವಿದನ್ನ ಇನ್ಫ್ಯಾಕ್ಟ್ ಅಪರ ಕರ್ಮದಲ್ಲೂ ಕೂಡ ಸಂಕಲ್ಪ ಮಾಡುವಾಗ ಗಂಗೇಚೆ ಯಮುನೆ ಚೈವ 7 ಸಪ್ತ ಸಿಂಧು. ಈ ರೀತಿ ನಮ್ಮ ಸೀಕ್ರೆಟ್ ಜಿಯೋಗ್ರಫಿನ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ ಅನಾದಿ ಕಾಲದಿಂದ. ಅದೇ ರೀತಿ 64 ಯೋಗಿನಿ ಪೀಠ, 64 ಯೋಗಿನಿ ಪೀಠ ಅಂತ ಇದು ದೇವಸ್ಥಾನನೇ ಇದೆ ಅಲ್ಲಿ, ಎಲ್ಲಿ? ಮಧ್ಯಪ್ರದೇಶದಲ್ಲಿ. ಇನ್ನ ಪ್ರಸಿದ್ಧವಾದ 12 ಜ್ಯೋತಿರ್ಲಿಂಗ. ಈ ತರ ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು ನಾವು. ಇದು ಯಾವ ದೇಶದಲ್ಲೂ ಸಿಗೋದಿಲ್ಲ. ಇದರ ಮೂಲ ಇರೋದೇ ಅಧ್ಯಾತ್ಮ. ನಿಮ್ ಟೈಟಲ್ ಸರಿ, ವೆರಿ ಜಿಯೋಗ್ರಫಿ. ಹೌದು. ಇದಕ್ಕೆ ಯಾಕಂದ್ರೆ ನಮ್ಮ ಭಾರತೀಯರು ಪ್ರಪಂಚದ ಬೇರೆ ಬೇರೆ ದೇಶಗಳ ಪೈಕಿ ನಮ್ಮ ಭಾರತೀಯರು ಮಾತ್ರ ಯಾಕೆ ಹುಟ್ಟಿರೋ ನೆಲನ, ಭೂಮಿನ, ಭೂಭಾಗವನ್ನ ಯಾಕೆ ಪೂಜ್ಯ ಭಾವನೆಯಿಂದ ನೋಡ್ತಾರೆ ಅಂತಂದ್ರೆ ಅದರ ಆಳದಲ್ಲಿರುವಂತಹ ಒಂದು, ಈಗ ಭೂಮಿಗೆ ಬೇರೆ ಬೇರೆ ಏನ್ ಹೆಸರುಗಳಿದೆ ನಮ್ಮಲ್ಲಿ? ಧಾತೃ, ಧರಣಿ, ಧರಿತ್ರಿ, ಧಾತ್ರಿ, ಈ ತರ ಎಲ್ಲ ಇದೆ ಅಲ್ವಾ? ಈ ಶಬ್ದಗಳನ್ನ ನಾವು ಉಪಯೋಗ ಮಾಡುವಾಗ ಅದರ ಆಳದಲ್ಲಿ ಇರುವಂತದ್ದೇನು ಅಂತಂದ್ರೆ ಮಾತೃತ್ವ ಅಥವಾ ಸ್ತ್ರೀತ್ವ. ಭೂಮಿ ಒಂದೇ, ಭೂಮಾತೆ ಒಂದೇ ತಾಳ್ಕೊಳ್ಳುತ್ತೆ, ಬಾಳಿಸುತ್ತೆ, ಬೆಳೆಸುತ್ತೆ, ನರಿಶ್ ಮಾಡುತ್ತೆ, ಕಾಪಾಡುತ್ತೆ ಮಕ್ಕಳ. ಈ ತರ ಈ ಸೆಂಟಿಮೆಂಟ್ ಆಗಲಿ, ಈ ತತ್ವ ಬೇರೆ ಯಾವ ದೇಶದಲ್ಲೂ ಯಾವ ಕಲ್ಚರಲ್ಲೂ ನಮಗೆ ಕಾಣಲ್ಲ. ನಮ್ಮ ಧರ್ಮದ, ನಮ್ಮ ಆಚಾರಗಳ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡೋ ಹಾಗಿದ್ರೆ ಅದರ ಮೂಲದಲ್ಲಿ ಮತ್ತೆ ಅದರ ಹೃದಯ ಭಾಗ ಅಂತಂದ್ರೆ ಇದೇ ಸ್ತ್ರೀತ್ವ ಮತ್ತೆ ಮಾತೃತ್ವ. ಬೇರೆ ಯಾವ ಮತದಲ್ಲೂ ನೋಡೋ ಹಾಗಿದ್ರೆ ಸ್ತ್ರೀ ದೇವತೆಗಳಿಲ್ಲ, ಇಲ್ಲಿ ಮಾತ್ರ ಇರೋದು. ಅಲ್ಲೆಲ್ಲ ಇರುವಂತದ್ದು ಜೆಲಸ್ ಮೇಲ್ ಗಾಡ್, ಸರಿನಾ? ಇಲ್ಲಿ ಭಗವಾನ್ ಮಹಾದೇವನನ್ನೇ ಕಾಳಿಕಾ ಮಾತಾ ಕೆಳಗಡೆ ಹಾಕೊಂಡು ತುಳಿತಾಳೆ ಅಂದ್ರೆ ಅರ್ಥ ಏನು? ಅದೇ ಮಹಾದೇವ ತನ್ನ ಶರೀರದ ಅರ್ಧ ಭಾಗ ಪಾರ್ವತಿ ದೇವಿ ಕೊಟ್ಟಿದ್ದಾನೆ. ಇದು ಬರೀ ಕಲ್ಪನೆಗಳಲ್ಲ, ಇದು ಒಂದು ಬಹಳ ಉನ್ನತ ಮಟ್ಟದ ಆಧ್ಯಾತ್ಮಿಕ ಪರಿಕಲ್ಪನೆಗೆ ಒಂದು ಕಾವ್ಯ ರೂಪವಾಗಿ ಎಲ್ಲ ಸಾಮಾನ್ಯ ಜನಗಳಿಗೆ ಎಟಕ್ಲಿ ಅಂತ ಬಂದಿರುವಂತದ್ದು ಇವೆಲ್ಲ ಸಿಂಬಾಲಿಸಮು, ಪುರಾಣ ಕಥೆಗಳು ಇವೆಲ್ಲ. ಇನ್ನೂ ಒಂದು ತಂತ್ರಶಾಸ್ತ್ರದಲ್ಲಿ ಬರುತ್ತೆ ಇದು. ಅಂದ್ರೆ ನಮ್ಮ ಶರೀರದ ಬೇರೆ ಬೇರೆ ಅವಯವಗಳು ಬೇರೆ ಬೇರೆ ಭಾಗಕ್ಕೂ ನಮ್ಮ ಭಾರತ ದೇಶದ ಭೂಭಾಗಕ್ಕೂ ಒಂದು ಕರೆಸ್ಪಾಂಡೆನ್ಸ್ ಕಲ್ಪನೆ ಮಾಡಿದ್ದಾರೆ. ಉದಾಹರಣೆಗೆ ಬ್ರಹ್ಮಗ್ರಂಥಿ ಅಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ನ ಕೊನೆ ಭಾಗ, ತಳಭಾಗ. ಆ ಬ್ರಹ್ಮಗ್ರಂಥಿನ ತಂತ್ರಶಾಸ್ತ್ರದಲ್ಲಿ ಯಾವುದಕ್ಕೆ ಸಮೀಕರಣ ಮಾಡಿದ್ದಾರೆ ಅಂತಂದ್ರೆ ಕನ್ಯಾಕುಮಾರಿ ಮತ್ತೆ ಕಾವೇರಿ ನದಿ ಹರಿಯುವಂತಹ ಪ್ರಾಂತ. 2 ವಿಷ್ಣು ಗ್ರಂಥಿ ಹೃದಯ ಭಾಗ, ಅದು ಯಾವುದು ಅಂತಂದ್ರೆ ವಿಂಧ್ಯ, ಹೃದಯದ ಭಾಗ. ಭಾರತದ ಮಧ್ಯ ಇರುವಂತದ್ದು ಮಧ್ಯಪ್ರದೇಶ ಅಂದ್ರೆ ವಿಂಧ್ಯ, ಇದು ವಿಷ್ಣು ಗ್ರಂಥಿ. ಇನ್ನ ರುದ್ರ ಗ್ರಂಥಿ ಅಂತಂದ್ರೆ ಹಣೆ, ಅದು ಯಾವುದು ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು. ಕೊನೆಗೆ ಸಹಸ್ರಾರ, ಅದಿರೋದು ಇಲ್ಲಿ ಅಂತ ಗುರುತಿಸ್ತಾರೆ. ಅದು ಯಾವುದು ಅಂತಂದ್ರೆ ಕೈಲಾಸ ಮಾನಸ ಸರೋವರ. ಸೊ ನೀವು ಯಾವ ಶಾಸ್ತ್ರನೇ ತಗೊಂಡ್ರು ಅದಕ್ಕೆ ನಿಮಗೆ ಸಮೀಕರಣ ಮಾಡಬಹುದು. ನಮ್ಮ ಇದಕ್ಕೆ ನೀವು ಹೇಳಿದ್ರಲ್ಲ, ಶೀರ್ಷಿಕೆ ಕೊಟ್ರಲ್ಲ, ಭಾರತದ ದೇಶದ ಇದು ಆಧ್ಯಾತ್ಮಿಕ ಪರಂಪರೆ ಇದೇ ಆತ್ಮ ಅಂತ, ಈ ತರ ಎಲ್ಲ ಹೇಳ್ಕೊಂಡು ನಾವು ಹೋಗಬಹುದು. ಸೊ ಒಟ್ಟು ಇಡೀ ಭಾರತದ ಎಲ್ಲ ಆಯಾಮಗಳಲ್ಲೂ ಕೂಡ ಆಧ್ಯಾತ್ಮ ಹಾಸು ಹೋಗ್ತಾಗಿದೆ.
ಪರ್ಸ್ಪೆಕ್ಟಿವ್ ಅಲ್ಲಿ ಆಧ್ಯಾತ್ಮ ಬೇರೆ, ಇತಿಹಾಸ ಬೇರೆ, ಜಿಯೋಗ್ರಫಿ ಬೇರೆ, ಹೀಗೆ ಅಲ್ವೇ ಅಲ್ಲ ಅಂತ. ಇದು ಪಾಶ್ಚಾತ್ಯ, ಇದು ಒಳ್ಳೆ ಪ್ರಶ್ನೆ ಆಕ್ಚುಲಿ. ಇದು ಪಾಶ್ಚಾತ್ಯ ಮಾನಸಿಕತೆ. ಪ್ರತಿಯೊಂದನ್ನು ಪ್ರತ್ಯೇಕ ಮಾಡಿ ಪ್ರತ್ಯೇಕವಾಗಿ ಮಾಡಿ ಇದೇ ಬೇರೆ ಅದೇ ಬೇರೆ ಅಂತ. ಇದು ಹೇಗಾಯ್ತು ಅಂತಂದ್ರೆ, ಒಂದು ಇಡೀ ಮರನ ನೋಡ್ಬಿಟ್ಟು ಈ ಎಲೆನೇ ಬೇರೆ, ಮರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಇದು ಅವರ ದಾರಿ. ನಮ್ಮ ದಾರಿ ಸಮಗ್ರತೆ. ಓಕೆ, ಕ್ಷಾತ್ರದ ವಿಚಾರಕ್ಕೆ ಬರೋಣ. ಯಾಕಂತಂದ್ರೆ ಇವತ್ತು ಭಾರತದ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಕ್ಷಾತ್ರವನ್ನ ಜಗತ್ತಿನಾದ್ಯಂತ ಮೆರಿತಾ ಇದ್ದೀವಿ. ವಿ ಆರ್ ಫೀಲಿಂಗ್ ದಟ್ ವಿ ಆರ್ ವೆರಿ ಪವರ್ಫುಲ್. ಹೌದು. ಸೊ ಹಿಂಗಿರುವಂತ ಸಂದರ್ಭದಲ್ಲಿ ನಾವು ಭಾರತದ ಆಧ್ಯಾತ್ಮ ಅಂತ ನೀವು ಅಂದ್ಬಿಟ್ರಿ. ಆಧ್ಯಾತ್ಮ ಅಂತಂದ್ರೆ ಮೂಗಿಡ್ಕೊಂಡು ಶಾಂತವಾಗಿ ಕೂತ್ಕೊಳ್ಳೋದು, ಕೋಪ ಗೀಪ ಮಾಡದೇ ಇರೋದು. ನೀವ್ ಅದ್ ಹಂಗ್ ಹೇಳ್ತೀರಾ ಅಂತಾನೂ ಒಂದು ಕಾಂಟ್ರಡಿಕ್ಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ಆದ್ರೆ ಆಧ್ಯಾತ್ಮ ಯಾವತ್ತೂ ಕ್ಷಾತ್ರವನ್ನ ನೆಗೆಟ್ ಮಾಡೋದಿಲ್ಲ, ಬದಲಾಗಿ ಸಮರ್ಥಿಸುತ್ತೆ. ಕ್ಷಾತ್ರವಿಲ್ಲದೆ ಆಧ್ಯಾತ್ಮ ಅಲ್ಲ, ಖಂಡಿತ. ಆಧ್ಯಾತ್ಮ ಅನ್ನೋದು, ಆಧ್ಯಾತ್ಮಿಕ ಪರಂಪರೆ, ಆಧ್ಯಾತ್ಮಿಕ ಜೀವನ ನಡೆಸೋದು ನಮ್ಮ ಪರಂಪರೆಯಲ್ಲಿ ಹೇಡಿಗಳಿಗೆಲ್ಲ ಹೇಳಿರೋದಿದು. ವೀರರಿಗೆ ಹೇಳಿರೋದು. ನಿಮಗೆ ಧೈರ್ಯ ಇಲ್ಲದೆ ಇದ್ರೆ ನಿಮ್ಗೆ ದೇವ್ರು ಹೆಂಗ್ ಸಿಗ್ತಾರೆ, ಅಥವಾ ನಿಮ್ಗೆ ಜ್ಞಾನ ಹೇಗ್ ಸಿಗುತ್ತೆ? ಆಯ್ತಾ? ಇದೊಂದು ಸಿನಿಮಾಗಳಾಗಲಿ, ಈ ಬ್ರಿಟಿಷ್ನವರು ಬಂದು ಸಾಕಷ್ಟು ಡ್ಯಾಮೇಜ್ ಮಾಡಿರುವಂತ ಇದು ಈ ನೆರೇಟಿವ್ಗಳೆಲ್ಲ. ಇದು ಅಂದ್ರೆ ಋಷಿಗಳಂದ್ರೆ, ಸಾಧು ಸಂತರಂದ್ರೆ, ಸ್ವಾಮೀಜಿಗಳಂದ್ರೆ ಅವರೆಲ್ಲ ಸುಮ್ಮನೆ ಮೂಗಿಟ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಗೀನ ಮಾಡುವಂಥದ್ದು ಅಂತ. ಹಾಗಲ್ಲ ನೋಡಿ. ಕ್ಷಾತ್ರದ ಮಾತು ಹೇಳಿದ್ದಕ್ಕೆ ಹೇಳ್ತೀನಿ ನಾನು, ಇಡೀ ಪ್ರಪಂಚದಲ್ಲಿ ನಮ್ಮ ಒಂದೇ ದೇಶದಲ್ಲಿ ಮಾತ್ರ ರಾಜರ್ಷಿ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದು. ಅವನು ರಾಜನೂ ಕೂಡ ಹೌದು, ಋಷಿನೂ ಕೂಡ ಹೌದು. ಇದನ್ನ ಪಾಪ ಪ್ಲೇಟೋ ಇವರೆಲ್ಲ ಏನೋ ಎನ್ಲೈಟೆಂಡ್ ಮಾನಾರ್ಕ್ ಅಂತ ಈ ತರ ಬಹಳ ಸರ್ಕಸ್ ಮಾಡಿದ್ದಾರೆ. ನಮ್ಮಲ್ಲಿ ಒಂದೇ ಪದ ಕರೆಕ್ಟ್ ಆಗಿದೆ, ರಾಜರ್ಷಿ. ಶಾಪಾದಪಿ ಶರಾದಪಿ ಎರಡಕ್ಕೂ ರೆಡಿ ಅಂತ. ಸರಿನಾ? ನಮ್ಮ ಋಷಿಗಳಿಗೆ ಅವರು ವೀರ ಪರಂಪರೆ ನೋಡೋ ಹಾಗಿದ್ದರೆ ಅತ್ಯದ್ಭುತವಾದ ಪುಸ್ತಕ ಇದೆ, ತಾವೆಲ್ಲರೂ ಓದಲೇಬೇಕು, ಸನ್ಯಾಸಿ ಆಂದೋಲನ ಅಂತ. 1857ನೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಗುರುತಿಸ್ತಾರೆ. ಅದಕ್ಕೂ ಪೂರ್ವದ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು 18ನೇ ಶತಮಾನದಲ್ಲಿ. ಇದನ್ನ ಸನ್ಯಾಸಿ ಆಂದೋಲನ ಅಂತ. ಭಾರತ ದೇಶದಲ್ಲಿದ್ದಂತಹ ಪ್ರತಿ ಒಂದು ಅಖಾಡಗಳು, ಅಂದ್ರೆ ಸನ್ಯಾಸದ ಅಖಾಡಗಳು, ನಮ್ಮಲ್ಲಿ ಜಿಮ್ ಅಂತ ಹೇಳ್ತಾರೆ, ನಿಜವಾದ ಅಖಾಡ ತಂದಂತಹ ಆದಿಪುರುಷರ ಪೈಕಿ ಒಬ್ರು ಅಂತಂದ್ರೆ ಪರಮಪೂಜ್ಯ ಮಧುಸೂದನ ಸರಸ್ವತಿಗಳು. ಸರಿನಾ? ಆ ಪರಂಪರೆಯಿಂದ ಬಂದಂತಹ ಬೇರೆ ಭಾರತ ದೇಶದಲ್ಲಿದ್ದಂತಹ, ವಿಶೇಷವಾಗಿ ಪೂರ್ವೋತ್ತರ ಭಾರತ ಮತ್ತೆ ಆ ಕಡೆ ಪಶ್ಚಿಮ ಭಾರತ ಕೂಡ, ರಾಜಸ್ಥಾನ್, ಇವೆಲ್ಲ ಅಲ್ಲಿದ್ದಂತಹ ಅನೇಕ ಎಲ್ಲ ಸನ್ಯಾಸಿ ಅಖಾಡಗಳಿಂದ ತಂಡೋಪತಂಡವಾಗಿ ಸನ್ಯಾಸಿಗಳ ಸೈನ್ಯ ಯಾವ ಮಟ್ಟಕ್ಕೆ ಬಂದು ಈ ಈಸ್ಟ್ ಇಂಡಿಯಾ ಕಂಪನಿಯವ್ರನ್ನ ಹೆದರಿಸುತ್ತೆ ಅಂತಂದ್ರೆ ಅತ್ಯಂತ ಬರ್ಬರವಾಗಿ ಮಾರಣ ಹೋಮ ಮಾಡ್ತಾರೆ. ತೀರಾ ಬೇಜಾರಾಗುತ್ತೆ. ಇದನ್ನು ಓದಲೇಬೇಕು ತಾವೆಲ್ಲ. ಸೊ ಹೀಗಾಗಿ ಮೂಗಿಟ್ಕೊಂಡು ಇದು ಮಾಡೋದು ಬರೀ